ನಡು ರಸ್ತೆಯಲ್ಲೇ ಇದೇನಪ್ಪ ಇದು ಅಸಭ್ಯ ವರ್ತನೆ. ಕಾಲೇಜು ಯುವಕ ಯುವತಿಯರ ವಿಡಿಯೋ ವೈರಲ್ ಆಗ್ತಾ ಇದೆ. ಛೇ ಛೇ, ಯುವಕ ಯುವತಿಯರ ಇದೆಂಥ ಅಸಭ್ಯವಾದಂತಹ ವರ್ತನೆ. ನಡು ರೋಡಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲೇಜು ಸಮವಸ್ತ್ರ ಧರಿಸಿ ಸಾರ್ವಜನಿಕವಾಗಿ ಅಸಭ್ಯ ವರ್ತನೆಯನ್ನ ತೋರಿಸೋದು ಎಷ್ಟು ಸರಿ? ವಿಡಿಯೋ ಎಲ್ಲಿಯದ್ದು ಅಂತ ಹೇಳ್ಬಿಟ್ಟು ಮಾಹಿತಿ ಕೂಡ ದೊರಕ್ತಾ ಇಲ್ಲ. ನಡು ರಸ್ತೆಯಲ್ಲಿ ಅಸಭ್ಯ ವರ್ತನೆಯನ್ನ ಮಾಡಿದ್ದಾನೆ ಯುವಕ. ಕಾಲೇಜು ಯುವಕ ಯುವತಿಯರ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗೆ ಜನರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲೇಜು ಸಮವಸ್ತ್ರವನ್ನ ಧರಿಸಿಕೊಂಡು ಸಾರ್ವಜನಿಕವಾಗಿ ಅಸಭ್ಯ ವರ್ತನೆಯನ್ನ ಮಾಡೋದು ಸರಿಯಲ್ಲ. ನಡು ರಸ್ತೆಯಲ್ಲೇ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ. ಎಂಥ ವರ್ತನೆ ಇದು? ಛೇ ಛೇ, ಕಾಲೇಜ್ ಯುವಕ ಯುವತಿಯರು ಕಾಲೇಜು ಸಮವಸ್ತ್ರವನ್ನ ಧರಿಸಿಕೊಂಡಿದ್ದಾರೆ. ಸಾರ್ವಜನಿಕವಾಗಿ ಎಂಥ ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ. ಎಲ್ಲಿದು ವಿಡಿಯೋ ಅನ್ನುವಂತಹ ಮಾಹಿತಿ ಇಲ್ಲ. ಬಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಡು ರಸ್ತೆಯಲ್ಲಿಯೇ ಅಸಭ್ಯವಾಗಿ ವರ್ತಿಸಿರುವಂಥದ್ದು ಯುವಕ ಯುವತಿಯರು. ಕಾಲೇಜು ಸಮವಸ್ತ್ರವನ್ನು ಕೂಡ ಧರಿಸಿದ್ದಾರೆ, ನೋಡ್ತಾ ಇರಬಹುದು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೆಟ್ಟಿಗರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಡು ರಸ್ತೆಯಲ್ಲಿಯೇ ಅಸಭ್ಯ ವರ್ತನೆಯನ್ನ ತೋರಿದಂತಹ ಯುವಕನ ವಿರುದ್ಧವಾಗಿ ಇದೀಗ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಾರ್ವಜನಿಕ ಸ್ಥಳದಲ್ಲಿ ಸಮವಸ್ತ್ರವನ್ನ ಧರಿಸಿ, ಕಾಲೇಜು ಸಮವಸ್ತ್ರ ಕೂಡ ಧರಿಸಿದ್ದಾರೆ. ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ತೋರಿಸೋದು ಎಷ್ಟು ಸರಿ ಅಂತ ಹೇಳ್ಬಿಟ್ಟು ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಂದೆ ತಾಯಿಗಳು ಒಂದು ಕನಸನ್ನ ಕಟ್ಕೊಂಡು ಮಕ್ಕಳು ಓದಿ ದೊಡ್ಡ ವ್ಯಕ್ತಿಗಳಾಗ್ಲಿ ಅಂತ ಹೇಳ್ಬಿಟ್ಟು ಸಾಲ ಸೋಲ ಮಾಡಿ ನಮ್ಮ ಮಕ್ಕಳು ಏನೋ ಸಾಧನೆಯನ್ನ ಮಾಡ್ತಾರೆ ಅಂತ ಕನಸನ್ನ ಕಟ್ಕೊಂಡಿರ್ತಾರೆ. ಅವ್ರುಗಳು ಮಾಡ್ತಾ ಇರೋದು ಇಂಥ ನೀಚ ಕೆಲಸಗಳು ನೋಡಿ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಕಾಲೇಜು ಸಮವಸ್ತ್ರ ಕೂಡ ಧರಿಸಿದ್ದಾರೆ. ಯಾರ ಭಯನೂ ಇಲ್ಲದೆ, ಅಟ್ಲೀಸ್ಟ್ ಒಂದು ನಾಚಿಕೆ ಕೂಡ ಇಲ್ಲದೆ ನಡು ರೋಡಲ್ಲೇ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ತೋರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಂತೂ ಕಾಲೇಜ್ಗೆ ಓದೋಕೆ ಅಂತ ಹೋಗೋರ ವಿದ್ಯಾರ್ಥಿಗಳ ಸಂಖ್ಯೆನೇ ಕಮ್ಮಿ ಆಗೋಗ್ಬಿಟ್ಟಿದೆ ಬಿಡಿ. ಈ ನೀಚ ಕೆಲಸಕ್ಕೆ ಪ್ರೀತಿ, ಪ್ರೇಮ, ಲವ್ ಅಂತ ಬೇರೆ ಹೆಸರುಗಳನ್ನು ಕೊಟ್ಕೋತಾರೆ. ಇಂಥವ್ರಿಂದನೇ ಆ ಪ್ರೀತಿ, ಪ್ರೇಮ, ಲವ್ ಅನ್ನುವಂತಹ ಪದಕ್ಕೆ ಅರ್ಥನೂ ಹೋಗಿದೆ, ಬೆಲೆನೂ ಹೋಗಿದೆ, ನಂಬಿಕೆನೂ ಹೋಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇದೆ ಭಾರಿ ಆಕ್ರೋಶ ಈ ಅಸಭ್ಯ ವರ್ತನೆಗೆ. ಇಬ್ಬರು ಹುಡುಗಿಯರನ್ನು ಕೂಡ ಚುಂಬಿಸಿದ್ದಾನೆ ಆತ. ಇವ್ರುಗಳಿಗೆಲ್ಲ ಅಲ್ಲೇ ಎಲ್ಲಾದ್ರೂ ಪೊಲೀಸ್ನವರು ಯಾರೋ ಇದ್ರೆ ಸಖತ್ತಾಗಿ ಬಾರಿಸಿ ಒದ್ದು ಓಡಿಸ್ಬೇಕು ಮನೆಗೆ. ನಾಚಿಕೆ ಇಲ್ಲ. ಥೂ.